ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಶಶಿ ವೈಬ್ಸ್. ಕಳೆದ ಶುಕ್ರವಾರ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಒಂದು ಅದ್ಭುತವಾದ ಜಾಗಕ್ಕೆ ಭೇಟಿ ನೀಡಿದ್ದು. ಅದೇ ಪಯಣ ಕಾರ್ ಮ್ಯೂಸಿಯಂ. ಅಲ್ಲಿನ ಅನುಭವಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲು ತುಂಬ ಖುಷಿ ಆಗುತ್ತೆ. ಬಿಕಾಸ್ ಇಟ್ಸ್ ಗೋಯಿಂಗ್ ಟು ಬಿ ಅನದರ್ ಸ್ಪೆಷಲ್ ವ್ಲಾಗ್ ಫಾರ್ ಮೀ. ಈ ವಿಡಿಯೋ ಕೊನೆಯವರೆಗೂ ನೋಡಿ ನಿಮಗೂ ಇಷ್ಟ ಆಗುತ್ತೆ ಅಂತ ಬಯಸ್ತೀನಿ. ಮೊದಲಿಗೆ ಈ ಮ್ಯೂಸಿಯಂ ಎಲ್ಲಿದೆ ಅಂತ ಹೇಳ್ತೀನಿ. ಇದು ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇ ಇದೆಯಲ್ಲ, ಮೈಸೂರು ನಗರದಿಂದ ಸುಮಾರು 7-8 ಕಿಲೋಮೀಟರ್ ದೂರದಲ್ಲಿದೆ. NH-275 ಅಂತ ಕರೀತಾರೆ. ಈ ಪಯಣ ಕಾರ್ ಮ್ಯೂಸಿಯಂ ಬಗ್ಗೆ ಹೇಳೋದಾದ್ರೆ ಟೈಮಿಂಗ್ಸ್ ಬೆಳಿಗ್ಗೆ 9 ರಿಂದ ರಾತ್ರಿ 8 ಗಂಟೆವರೆಗೂ ಇರುತ್ತೆ. ಈ ಮ್ಯೂಸಿಯಂ ಶ್ರೀ ಡಿ. ವೀರೇಂದ್ರ ಹೆಗ್ಡೆ ಅವರು ಸ್ಥಾಪಿಸಿರೋದು. ಇದು ಕೇವಲ ಒಂದು ಮ್ಯೂಸಿಯಂ ಅಂತ ಹೇಳಕ್ಕಾಗಲ್ಲ. ಇದು ಮೋಟಾರ್ ವಾಹನಗಳ ಉತ್ಕೃಷ್ಟ ಕಾಲಮಾನಕ್ಕೆ ತಕ್ಕಂತೆ ಸಮರ್ಪಿತವಾದ ಒಂದು ಜೀವಂತ ಇತಿಹಾಸದ ಕಣಜ ಅಂತಾನೆ ಹೇಳ್ಬೋದು. ಪಯಣ ಅಂದ್ರೆ ಪ್ರಯಾಣ ಅಂತ ಅರ್ಥ, ಮತ್ತು ಇದು ನಿಜಕ್ಕೂ ಒಂದು ಮ್ಯೂಸಿಯಂ ಒಳಗೆ ಹೋದಾಗ ಒಂದು ಸುಂದರ ಕಾಲ ಪ್ರಯಾಣದ ಅನುಭವವನ್ನೇ ಕೊಡುತ್ತೆ. ಇವಾಗ ಮ್ಯೂಸಿಯಂ ಪ್ರವೇಶ ಮತ್ತು ಕಟ್ಟಡದ ವಿನ್ಯಾಸ ಬಗ್ಗೆ ಮಾತಾಡೋಣ. ಮ್ಯೂಸಿಯಂ ಹತ್ರ ತಲುಪಿದಾಗ ಆ ಕ್ಷಣ ತುಂಬಾ ಸೂಪರ್ ಆಗಿತ್ತು. ಬಿಕಾಸ್ ನಾವು ಹೋಗಿದ್ದು ಈವ್ನಿಂಗ್ ಟೈಮಲ್ಲಿ. ಆವಾಗ ಆರೆಂಜ್ ಫೀಲ್ಡ್ ಸ್ಕೈಸ್ ಅಂಡ್ ಸನ್ಸೆಟ್ ವೈಬ್ಸ್ ಇತ್ತು. ಕಟ್ಟಡದ ಮುಂಭಾಗ ಒಂದು ಟೈರ್ ಆಕಾರದ ವಿನ್ಯಾಸ ಮಾಡಲಾಗಿದೆ. ಪ್ರವೇಶ ದ್ವಾರದಲ್ಲಿ ಒಂದು ಪ್ರಾಚೀನ ಬಾಗಿಲು ಕೂಡ ಇದೆ. ಅದನ್ನು ನೋಡಿ ಒಂದು ಹಳೆ ಕಾಲದ ಫೀಲ್ ಬರುತ್ತೆ. ಮ್ಯೂಸಿಯಂ ಎಂಟ್ರೆನ್ಸ್ ಟಿಕೆಟ್ ಬಗ್ಗೆ ಮಾತಾಡೋದಾದ್ರೆ ₹50 ಅಷ್ಟೇ. 12 ಇಯರ್ಸ್ ಬಿಲೋ ಇರೋರ್ಗೆಲ್ಲರಿಗೂ ಫ್ರೀನೇ ಇದೆ. ಸೊ ಇಟ್ಸ್ ಅಫೋರ್ಡಬಲ್ ರೇಟ್ ಫಾರ್ ಎವ್ರಿವನ್. ಪ್ರವೇಶ ದ್ವಾರದಲ್ಲಿ 1962ರ ಸ್ಟ್ಯಾಂಡರ್ಡ್ ಹೆರಾಲ್ಡ್ ಕಾರು ನಿಮ್ಮನ್ನ ಸ್ವಾಗತ ಕೋರುತ್ತೆ. ಮುಂದೆ ಹೋದಂತೆ ಚಕ್ರದ ಇತಿಹಾಸ ಮತ್ತು ಬಗೆ ಬಗೆಯ ಗಾಡಿಗಳ ಪ್ರದರ್ಶನ ನೋಡಬಹುದು. ಸಾವಿರದ 1946ರ ಫಾರ್ಡ್ ಪರ್ಫೆಕ್ಟ್, 1947ರ ಫ್ರೆಂಚ್ ಸಿಟ್ರೋನ್ ಟ್ರಾಕ್ಷನ್ ಅಮೆರಿಕನ್ ಬ್ಯೂಕ್, 1955ರ ಚೆವ್ರಲೆಟ್ ಬೆಲ್-ಏರ್, 1956ರ ಹಿಂದೂಸ್ತಾನ್ ಲ್ಯಾಂಡ್ ಮಾಸ್ಟರ್ ಮತ್ತು 1961ರ ಹಿಂದೂಸ್ತಾನ್ ಅಂಬಾಸಿಡರ್ ಇನ್ನ ಮುಂತಾದ ಬಗೆ ಬಗೆಯ ವೆಹಿಕಲ್ಗಳನ್ನು ನೀವು ನೋಡ್ಬೋದು. ಇದರಲ್ಲಿ ಅತ್ಯಂತ ವಿಶೇಷ ಏನಂದ್ರೆ ಮೈಸೂರು ಮಹಾರಾಜರು ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರು ಬಳಸಿದ ಕಾರುಗಳು, ಸರ್ ಸಿ.ವಿ. ರಾಮನ್ ಅವರು ಬಳಸಿದ ಕಾರು, ಮತ್ತು ದಿವಂಗತ ಚಲನಚಿತ್ರ ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರು ಬಳಸಿದ ಕಾರು ಈ ಪ್ರದರ್ಶನಕ್ಕೆ ಅಂತ ಇಟ್ಟಿದ್ದಾರೆ. ಇವೆಲ್ಲನೂ ನೋಡಿದಾಗ ಮೈ ರೋಮಾಂಚನ ಆಗುತ್ತೆ ನಿಜವಾಗ್ಲು. ಒಳಗೆ ಹೋದ ತಕ್ಷಣ ಅಬ್ಬಾ! ಎಂತ ಫೀಲ್ ಗೊತ್ತಾ? ಬಿಕಾಸ್ 23 ಏಕರ್ಸ್ ವಿಸ್ತೀರ್ಣದಲ್ಲಿ ಹರಡಿರುವ ಈ ಮ್ಯೂಸಿಯಂ 1925ರ ಮಾದರಿಯಿಂದ ಹಿಡಿದು ಆಧುನಿಕ ವಾಹನಗಳ ಮಾದರಿವರೆಗೂ ಸುಮಾರು 60 ರಿಂದ 70 ವೆಹಿಕಲ್‌ಗಳನ್ನು ಹೊಂದಿದೆ.
ವಸ್ತುಗಳ ಜೊತೆಗೆ ಒಂದು ಒಳ್ಳೆ ಬೋನಸ್ ಪಾಯಿಂಟ್ ಏನಂದ್ರೆ, ಮಂಜುಷಾ ಮ್ಯೂಸಿಯಂ ಅಂತ ಸಣ್ಣದಾಗೊಂದು ಪಾರ್ಟ್ ಮಾಡಿದ್ದಾರೆ. ಅಲ್ಲಿ ಹಳೆಯ ಅಡುಗೆಯ ಪರಿಕರಗಳು, ಟೈಪ್ ರೈಟರ್‌ಗಳು, ಗ್ರಾಮಫೋನ್‌ಗಳು ಮತ್ತು ಕರ್ನಾಟಕದ ಕಲಾ ಸಂಪ್ರದಾಯಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ಸಂಗ್ರಹಿಸಿಡಲಾಗಿದೆ. ಇದು ನಿಜಕ್ಕೂ ನಿರೀಕ್ಷಿಸಿರಲಿಲ್ಲ ನಾವ್ಯಾರೂನು. ಆ್ಯಂಡ್ ಅಲ್ಲಿ ಸ್ಕ್ರಿಪ್ಟ್ಸ್ ಆಫ್ ಓಲ್ಡ್ ಏಷ್ಯನ್ ಪೀಪಲ್ಸ್ ಆ್ಯಂಡ್ ಕಾಯಿನ್ಸ್ ಮಿಂಟ್ ಮಾಡಿರೋದು ಆ್ಯಂಡ್ ಲೈಕ್ ಡಿಫರೆಂಟ್ ಕಂಟ್ರೀಸ್ ಕರೆನ್ಸೀಸ್ ಎಲ್ಲಾನು ಇಡಲಾಗಿದೆ. ನಾನು ಇನ್ನೂ ಒಂದು ಅಬ್ಸರ್ವ್ ಮಾಡಿದೆ ಅಲ್ಲಿ. ಇವಾಗಿನ ಪ್ರೊಜೆಕ್ಟರ್ ಡಿಜಿಟಲ್ 4K ಸಿನಿಮಾಸ್ ಇದೆ. ಹಳೆ ಪ್ರೊಜೆಕ್ಟರ್ಸ್‌ನು ಕೂಡ ಇಟ್ಟಿದ್ದಾರೆ ಆ್ಯಂಡ್ ಪ್ರಿಂಟಿಂಗ್ ಪ್ರೆಸ್ ಕೂಡ ಇಟ್ಟಿದ್ದಾರೆ. ಮ್ಯೂಸಿಯಂ ಒಳಗಡೆ ಇಷ್ಟೆಲ್ಲ ಕಾನ್ಸೆಪ್ಟ್ ಎಲ್ಲ ಮಾಡಿದ್ದಾರೆ. ಈಚೆ ಕಡೆ ಕೆಫೆಟೇರಿಯಾಸ್ ಕೂಡ ಇದೆ. ಅಂಗವಿಕಲರಿಗೂ ಅನುಕೂಲವಾಗುವಂತೆ ಮೆಟ್ಟಿಲಿನ ಬದಲು ಸೈಡ್ ವೇ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಅದು ತುಂಬ ಖುಷಿ ಪಡುವಂಥ ವಿಚಾರ. ಅವರು ಕೂಡ ಬಂದು ಎಂಜಾಯ್ ಮಾಡ್ಬೋದು. ಒಟ್ಟಾರೆ ಹೇಳ್ಬೇಕಂದ್ರೆ ಪ್ರತಿಯೊಂದು ವಾಹನದ ಹಿಂದಿನ ಕಥೆಯನ್ನು ತುಂಬ ಚಂದವಾಗಿ ವಿವರಿಸಲಾಗಿದೆ. ವೆಹಿಕಲ್ ಯಾವಾಗ ಉತ್ಪನ್ನ ಆಯಿತು, ಯಾವಾಗ ಹಸ್ತಾಂತರಗೊಳಿಸಿದ್ರು, ಪರ್ಸನಲ್ ಯೂಸ್ ಯಾರ್ಯಾರು ಮಾಡಿದ್ದಾರೆ, ಅವ್ರ ಹೆಸರು ಎಲ್ಲಾನು ಚೆನ್ನಾಗಿ ಮೆನ್ಷನ್ ಮಾಡಿದ್ದಾರೆ. ಲೈಕ್ 2 ಫ್ಲೋರ್ಸ್ ಇದೆ. ಗ್ರೌಂಡ್ ಫ್ಲೋರ್ ಆ್ಯಂಡ್ ಫಸ್ಟ್ ಫ್ಲೋರ್. ಫಸ್ಟ್ ಫ್ಲೋರ್ ಪೂರ್ತಿ ಒಳ್ಳೆ ವಿಂಟೇಜ್ ಕಾರ್ಗಳಿದೆ. ಗ್ರೌಂಡ್ ಫ್ಲೋರಲ್ಲಿ ಮಿಲಿಟರಿ ವೆಹಿಕಲ್ಸ್ ಆ್ಯಂಡ್ ಅಲ್ಲೂ ಕೂಡ ವೆಹಿಕಲ್ಸ್ ಇದೆ. ಐ ಮೀನ್ ಕಾರ್ಸ್‌ಗಳು, ಪರ್ಸನಲ್ ಕಾರ್ಸ್ ಆ್ಯಂಡ್ ಬೈಕ್ಸ್ ಎಲ್ಲ ಇದೆ. ಸೊ ಇಟ್ ವಾಸ್ ಗ್ರೇಟ್ ಎಕ್ಸ್‌ಪೀರಿಯನ್ಸ್. ನೀವು ಮೈಸೂರು ಕಡೆ ಹೋದಾಗ ಒಂದ್ಸಲಿ ಪಯಣ ಕಾರ್ ಮ್ಯೂಸಿಯಂಗೆ ಭೇಟಿ ನೀಡಿ. ಅದು ಒಂದು ಅನುಭವ ಸೂಪರ್ಬ್ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹ್ಯಾವ್ ಎ ಗ್ರೇಟ್ ಡೇ.